ದಯವಿಟ್ಟು ವಿರೋಧ ಪಕ್ಷದವರು ಆಗೋ ಕೆಲಸಗಳು ನೋಡ್ರಿ, ಆಗದೆ ಇರೋದನ್ನ ಎತ್ತಿ ತೋರ್ಸೋದ್ ಬಿಡ್ರಿ. ಹಳ್ಳ ಬೀಳ್ತದೆ ಮಳೆದಲ್ಲಿ, ಎಲ್ಲಾ ದೇಶದಲ್ಲಿ ಎಲ್ಲಾ ಕಡೆ ಹಳ್ಳ ಬೀಳ್ತದೆ. ಬಿಜೆಪಿ ಇರೋ ರಾಜ್ಯದಲ್ಲೂ ಹಳ್ಳ ಬೀಳ್ತದೆ, ಕಾಂಗ್ರೆಸ್ ಇರೋ ರಾಜ್ಯದಲ್ಲೂ ಹಳ್ಳ ಬೀಳ್ತದೆ. ಅದನ್ನ ಎತ್ತಿ ತೋರ್ಸೋದ್ ಅವಶ್ಯಕತೆ ಇಲ್ಲ. ನಮ್ಗೆ ನೀವು ಹೇಳ್ರಿ ಈ ತರ ಇದೆ ಅಂತ ಹೇಳಿ, ಯಾರಿಗೋ ನಮ್ಮ ಮುಖಂಡರಿಗೆ ಅಲ್ಲಿಂದ ಲೋಕಲ್ ಮುಖಂಡರಿಗೆ ತಿಳಿಸಿ ಅದಕ್ಕೆ ಹಳ್ಳ ಅರ್ಜೆಂಟ್ ಆಗಿ ಮಳೆ ಬೀಳೋದ್ರಿಂದ ಅಟ್ಲೀಸ್ಟ್ ಹಳ್ಳ ಮುಚ್ಚುವಂತ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಡಾಂಬರೀಕರಣ ಪ್ರತಿಯೊಬ್ರು ಆಫೀಸರ್ಸ್ ಅದನ್ನ ಗಮನಿಸ್ತಾ ಇರ್ತಾರೆ, ಮುಖಂಡರು ಗಮನಿಸ್ತಾ ಇರ್ತಾರೆ. ನೀವು ತಿಳುವಳಿಕೆ ಮಾಡಿಕೊಟ್ರೆ ಅದನ್ನ ನಾವು ತಿಳ್ಕೊಂಡು ಅದನ್ನ ನಾವು ಕೆಲಸ ಮಾಡ್ತೀರಿ. ಅದೇ ರೀತಿ ನಜೀರ್ ಸಾಹೇಬ್ರು ಇಬ್ರು ಸಹಕಾರವಾಗಿದ್ದಾರೆ. ವಿಶೇಷವಾಗಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಮಗೆ ಎಲ್ಲಾ ರೀತಿ ಸಹಕಾರ ಮಾಡೋದ್ರಿಂದ ಇವತ್ತು ಎಲ್ಲಾ ರಸ್ತೆಗಳು ಆಗ್ತಾ ಇದೆ. ವಿರೋಧ ಮಾಡೋದ್ ಬಿಟ್ಟು ಅಭಿವೃದ್ಧಿ ಕಡೆ ಸಹಕಾರ ಕೊಡ್ರಿ ಅಂತ ಹೇಳಿ ಹೇಳ್ತೀವಿ. ಕುರಳ್ಳಿ ತೋಕಲ್ಘಟ್ಟ ರಸ್ತೆ ವೀಕ್ಷಣೆ ಮಾಡಕ್ ಬಂದಿದ್ವಿ. ಈಗಾಗಲೇ ಒಂದ್ ತಿಂಗಳ ಹಿಂದೆ ನಾವು ಪೂಜೆ ಮಾಡಿದ್ವಿ. ಆದ್ರೂ ಮಳೆ ಇತ್ತು. ಇಲ್ಲಿ ಕಾಂಕ್ರೀಟ್ ರಸ್ತೆ ಇದ್ರ ಮಳೆನ ಇದ್ರಿ ತೊಂದರೆ ಇಲ್ಲ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ರಾಮಚಂದ್ರಣ್ಣವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿಯಾಗಿ. ಮತ್ತೆ ಮುಂದೆ ಕೂಡ ಇನ್ನ ಟಾರ್ ರಸ್ತೆ ಬ್ಯಾಲೆನ್ಸ್ ಇರ್ತದೆ. ಮಳೆ ನಿಂತ ಮೇಲೆ ಅದನ್ನು ಮಾಡ್ತಾರೆ. ಈಗಾಗಲೇ ಮಡಿವಾಳದ ರಸ್ತೆ ನಾವು ಪೂಜೆ ಮಾಡಿದ್ವಿ, ಇನ್ನ ಕೆಲಸ ಮಾಡಿಲ್ಲ ಅಂತ ಹೇಳಿ ಇವತ್ತು ವಿಡಿಯೋ ಮಾಡಿ ಹಾಕಿದ್ದಾರೆ. ಈ ದಸರಾ ಮತ್ತೆ ದೀಪಾವಳಿ ಹಬ್ಬ ಇರೋದ್ರಿಂದ ಸುಮಾರು ಜನ ಪೂಜೆಗೆ ಕೊಟ್ಟೋಗಿದ್ದಾರೆ. ಕೆಲಸ ಮಾಡೋಂಥ ಇವರು ಬೇರೆ ರಾಜ್ಯದವರು, ಅವರೆಲ್ಲ ಊರಿಗೆ ಕೊಟ್ಟೋಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಬುಧವಾರದಿಂದ ಮಡಿವಾಳ ರಸ್ತೆ ಕೂಡ ಪೂಜೆ ಮಾಡಿದ್ದ ರಸ್ತೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಈ ಕಾಂಕ್ರೀಟ್ ರಸ್ತೆ ಯಾಕೆ ಮಾಡಿದ್ದಾರೆ ಅಂದ್ರೆ, ಮಳೆಯಲ್ಲಿ ಇದು ಚೆನ್ನಾಗಿ ಕ್ಯೂರಿಂಗ್ ಆದಷ್ಟು ಕಾಂಕ್ರೀಟ್ ರಸ್ತೆ ಇರ್ತದೆ. ಟಾರ್ ರಸ್ತೆಗಳೆಲ್ಲ ಮಾಡ್ಬೇಕಂದ್ರೆ ನವೆಂಬರ್ ಡಿಸೆಂಬರ್ ಮುಗಿದ ಮೇಲೆನೆ ಮಾಡಿದ್ರೇನೆ ಆ ಟಾರ್ ರಸ್ತೆ ಬಾಳಿಕೆಗೆ ಬರೋದು. ಹಾಗಾಗಿ ಜನ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸುಮ್ಮನೆ ಇದ್ದಿದ್ದ ಸಲದೆಲ್ಲ ಶಾಸಕರ ಅನುದಾನ ತರಬೇಕು, ರಸ್ತೆಗಳಾಗಬೇಕು. ನೀವು ಪಟ್ಟಣ ಪಂಚಾಯತಿಯವ್ರು ರಸ್ತೆ ಮಾಡಕತ್ತದ, ಇಲ್ಲ ಗ್ರಾಮ ಪಂಚಾಯತಿಯವ್ರು ಮಾಡಕತ್ತದ. ಹಾಗಾಗಿ ಸುಮ್ಮನೆ ಗ್ರಾಮ ಪಂಚಾಯತಿಯವರು ಪಟ್ಟಣ ಪಂಚಾಯತಿಯವರು ಸುಮ್ಮನೆ ಇದ್ದಿದ್ದೆಲ್ಲ ಇದು ಮಾಡೋದು ಬೇಡ. ರಸ್ತೆಗಳಾಗಬೇಕು, ಜನಗಳಿಗೆ ಅಭಿವೃದ್ಧಿ ಆಗೋದು ಮುಖ್ಯ. ಹಾಗಾಗಿ ಶಾಸಕರು ಅನುದಾನ ತಂದಿದ್ದಾರೆ, ಪಾಪ ರಸ್ತೆಗಳೆಲ್ಲ ಪೂಜೆ ಮಾಡಿದ್ದಾರೆ. ಕಾಂಟ್ರಾಕ್ಟರ್ ಕೂಡ ದುಡ್ಡು ಎಲ್ಲ ಹೊಣಿಸ್ಬೇಕಲ್ಲ, ಅದು ಇಷ್ಟು ದುಡ್ಡು ಅಂತ ಇರ್ತದೆ. ಅವ್ರು ಉದ್ಘಾಟನೆ ತಗೋಬೇಕು, ಆಮೇಲೆ ಉದ್ಘಾಟನೆ ತಗೊಂಡ್ಮೇಲೆ ಅವ್ರದ್ದು ಏನೇನೋ ಪ್ರೋಸೆಸ್ ಇರ್ತದೆ. ಅದೆಲ್ಲ ಮುಗಿದ್ಮೇಲೆ 15 ದಿವಸ 1 ತಿಂಗಳ 2 ತಿಂಗಳ ಲೇಟ್ ಆಗ್ತದೆ. ಯಾರು ತಪ್ಪರ್ತ ತಿಳ್ಕೊಳ್ದೆ ಅದನ್ನೇ ಒಂದು ದೊಡ್ಡದಾಗಿ ವಿಡಿಯೋಗಳು ಮಾಡಿದೆ. ಶಾಸಕರು ತಂದು ರಸ್ತೆಗಳು ಮಾಡ್ತಾವ್ರೆ. ಅದ್ರ ಬಗ್ಗೆ ನೀವು ಹಿಂಗೆಲ್ಲ ಮಾಡಿದ್ರೆ ಪಾಪ ಅವ್ರು ಬೇಜಾರಾಗ್ತದೆ. ಯಾವುದೇ ಕ್ಷೇತ್ರಕ್ಕೆ ಕೂಡ ಇಷ್ಟು ದುಡ್ಡು ತಂದಿಲ್ಲ, 100 ಕೋಟಿ ಅಷ್ಟು ತಂದು ಇವತ್ತು ಅನುದಾನಗಳಲ್ಲಿ ಅವ್ರು ರಸ್ತೆಗಳು ಮಾಡ್ತಾವ್ರೆ. ಹಾಗಾಗಿ ರೈತರಿಗೆ ಮತ್ತೆ ಜನಗಳಿಗೆ ಓಡಾಡೋರಿಗೆಲ್ಲ ಅನುಕೂಲ ಆಗ್ತದೆ. ಈ ಕಾಂಕ್ರೀಟ್ ರಸ್ತೆ ಇವತ್ತೇನು ಮಾಡಿದ್ದಾರೆ, ಮಳೆ ಇದ್ರು ಕೂಡ ಮಾಡಿರೋದು, ಯಾಕಂದ್ರೆ ಚೆನ್ನಾಗಿ ಕ್ಯೂರಿಂಗ್ ಆಗ್ತದೆ ಅಂತ ಮಾಡಿದ್ದಾರೆ. ಟಾರ್ ರಸ್ತೆಗಳೆಲ್ಲ ನವೆಂಬರ್ ಡಿಸೆಂಬರ್ಗೆ ಸ್ಟಾರ್ಟ್ ಆಗ್ತದೆ. ಸಿಟಿ ರಸ್ತೆಗೂ 8 ಕೋಟಿ ಹಾಕಿದ್ದಾರೆ, ಮಡಿವಾಳ ರಸ್ತೆಗೆ 3.5 ಕೋಟಿ ರೂಪಾಯಿ ಹಾಕಿದ್ದಾರೆ. ಅದೆಲ್ಲ ಮಾಡ್ತಾರೆ. ಮತ್ತೆ ಪೆಜ್ಜನಹಳ್ಳಿ ಮತ್ತೆ ಉಲ್ಲಂಕಲ್ಲು, ಒಲ್ಲೇರಹಳ್ಳಿ ಎಲ್ಲ ರಸ್ತೆಗಳು ಅವ್ರ ಕಾಂಟ್ರಾಕ್ಟ್ಗಳನ್ನ ಇವತ್ತು ವಿಡಿಯೋ ಮಾಡಿದ್ಮೇಲೆ ಸುಮಾರು ಜನ ಸಾರ್ ನಾವೆಲ್ಲ ದಸರಾ ಮತ್ತೆ ದೀಪಾವಳಿ ಪೂಜೆ ಕೊಟ್ಟಾಗಿದ್ದಾರೆ. ಅವ್ರು ಬಂದ ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡೋದು. ಅವ್ರು ವರ್ಷ ಎಲ್ಲ ಕೆಲಸ ಮಾಡಿರ್ತಾರೆ. ನಾವು ರಜೆ ಕೊಡೋದೇ ದಸರಾಗೆ ಮತ್ತೆ ಮಿಷನರೀಸಿಗೆ ಮತ್ತೆ ದೀಪಾವಳಿಗೆ ಕೊಡೋದು. ಊರಿಗೆ ಹೋಗಿ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ರೈತರಿಗೆ ಮತ್ತೆ ಜನಗಳಿಗೆ ಅನುಕೂಲ ಆಗೋಂಥ ಕೆಲಸ ಶಾಸಕರು ಎಲ್ಲ ರಸ್ತೆಗಳಿಗೂ ಮಾಡಿದ್ದಾರೆ. ಮಳೆ ಆಗಿ ತುಂಬಾ ರಸ್ತೆಗಳು ಹದಗೆಟ್ಟಿರೋದು ನಿಜ. ಚೆನ್ನಾಗಿರೋ ರಸ್ತೆಗಳೆಲ್ಲ ಇವತ್ತು ಹೋಗಿದ್ದಾವೆ, ಬಟ್ ಮಾಡ್ತಾ ಇದ್ದಾರೆ. ಇಷ್ಟೊಂದು ಅನುದಾನ ತಂದು ಮಾಡಿದ್ರು ಕೂಡ ಸುಮ್ಮನೆ ಅವ್ರ ಮೇಲೆ ಇದು ಮಾಡೋದಂತೂ ಬೇಡ ಅಂತ ಹೇಳಿ ಈ ಮೂಲಕ ತಿಳಿಸ್ತೇನೆ.